ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು May 1st, ಯಾವಾರ ಇವತ್ತು ಓಕೆ ಬುಧವಾರ. ನಾವು ಬಂದಿದ್ದೀವಿ ಬ್ಲೂ ಲಗೂನ್ಸ್ ರೆಸಾರ್ಟ್. ಟೈಮ್ ಆಗಿದೆ ಅರೌಂಡ್ 11:45-12 ಗಂಟೆ. ಆ್ಯಕ್ಚುಲಿ ಇಲ್ಲಿಗೆ ಬರಬೇಕು ಅಂತ ಪ್ಲಾನ್ ಇದ್ದಿದ್ರೆ ಬೆಳಗ್ಗೆನೇ ಬೇಗ ಬರ್ತಿದ್ವಿ. ಡೇ ಔಟ್ ಪ್ಯಾಕೇಜ್ ತೊಗೊಂಡು ಬಂದಿದ್ದೀವಿ ಇವಾಗ. ಬಟ್ ಏನಾಯಿತು ಅಂದರೆ ಇವತ್ತು ಹಾಲಿಡೇ ಇದ್ದಿದ್ದರಿಂದ ಆಮೇಲೆ ಸಮ್ಮರ್ ಬೇರೆ ಇದೆಯಲ್ಲ, GRSಗೆ ಹೋಗಿ ಆಟ ಆಡ್ಕೊಂಡು ಬರೋಣ ಅಂತ GRSಗೆ ಹೋದ್ವಿ. ಬಟ್ ಅಲ್ಲಿ ಸಿಕ್ಕಾಬಟ್ಟೆನೇ ಕ್ರೌಡ್. ಅಂದರೆ ಇವತ್ತು ಎಲ್ರಿಗೂ ಹಾಲಿಡೇ ಇರೋದ್ರಿಂದ, ಆಲ್ರೆಡಿ ಸಮ್ಮರ್ ಹಾಲಿಡೇಸ್, ಸೊ ಸ್ವಲ್ಪ ಕ್ರೌಡ್ ಇರುತ್ತೆ. ಬಟ್ ಇವತ್ತು ಹಾಲಿಡೇ ಎಲ್ಲರಿಗೂ, ಗೌರ್ಮೆಂಟ್ ಹಾಲಿಡೇ ಎಲ್ಲನೂ ಇರೋದ್ರಿಂದ ಎಲ್ಲ ಸಿಕ್ಕಾಬಟ್ಟೆ ಕ್ರೌಡ್ ಅಂದರೆ ಕ್ರೌಡ್. ದೊಡ್ಡವರು ಚಿಕ್ಕವರೆಲ್ಲ ಫುಲ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಆ ಕ್ರೌಡ್ ನೋಡಿನೇ ಒಳಗಡೆ ಹೋಗಿ ಆಟ ಆಡೋಕ್ಕೆ ಮನಸ್ಸಾಗಲಿಲ್ಲ. ಇನ್ನು ಈ ಬಿಸಿಲಲ್ಲಿ ಒಂದೊಂದು ಗೇಮ್ಸ್ಗೂ ಅಷ್ಟೊತ್ತು ಕಾಯ್ಕೊಂಡು ಆಟ ಆಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಬೇಡ ಅಂತ ಹೇಳಿ ಇನ್ನೊಂದು ದಿನ ಕೆಲಸ ಎಲ್ಲ ರಜಾ ಹಾಕ್ಬಿಟ್ಟೆ ಒಟ್ಟಿಗೆ ಬಂದರೆ ಆಯಿತು. ಅಂದರೆ ನಮ್ಮ ಜೊತೆ ಐಶು ಮತ್ತು ಬಟ್ಟಿ ಅಣ್ಣ ಕೂಡ ಬಂದಿದ್ದಾರೆ. ಸೊ ಅವರಿಗೆ ಪಾಪ ವರ್ಕ್ ಇರುತ್ತೆ ಅಲ್ವಾ, ರಜಾ ಹಾಕ್ಬಿಟ್ಟು ಬರಬೇಕು. ಸೊ ಅದಕ್ಕೆ ಇನ್ನೊಂದು ದಿನ ಹಾಲಿಡೇ ಹಾಕ್ಬಿಟ್ಟೆ ಬಂದ್ರಾಯಿತು. ಹಾಲಿಡೇ ಇರೋ ದಿನವೇ ಬರೋದು ಬೇಡ, ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಟ್ವಿ. ಸುಮ್ಮನೆ ಲಗೇಜ್ ಎಲ್ಲ ತುಂಬ್ಕೊಂಬಂದಿದ್ವಿ, 2 ಸೆಟ್ ಸ್ವಿಮ್ ವೇರ್ ಅದು ಇದು ಅಂತ ಎಲ್ಲ. ಓಕೆ, ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇವರೆಲ್ಲ ಜಿಪ್ಲೈನ್ ಬಂದ ತಕ್ಷಣ ಕಾರ್ ಪಾರ್ಕ್ ಮಾಡಿ ಜಿಪ್ಲೈನ್ ಆಡೋಣ ಅಂತ ಹೋಗಿದ್ದಾರೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಇಲ್ಲಿ ಆಪೋಸಿಟ್ ಬಂದು ನಿಂತ್ಕೊಂಡೆ. ಈಗ ಹೋಗಿ ಎಲ್ಲರೂ ಜಿಪ್ಲೈನ್ ಆಡಬೇಕು. ನೋಡೋಣ, ಇವತ್ತು ಡೇ ಔಟ್ ಪ್ಯಾಕೇಜ್ ತೊಗೊಂಡು ಬಂದಿದ್ದೀವಿ. ಹೇಗಿರುತ್ತೆ ಏನು ರೆಸಾರ್ಟ್ ಎಲ್ಲ ತೋರಿಸ್ತೀನಿ. ಇವತ್ತು ಹೇಗೆ ಎಂಜಾಯ್ ಮಾಡ್ತೀವಿ ಅದನ್ನು ಕೂಡ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ಹಾಗೆ ವ್ಲಾಗ್ ನೋಡೋಕೆ ಕಂಟಿನ್ಯೂ ಮಾಡಿ. ಬಂದೆ ಚಿನ್ನು, ಯಾಕಮ್ಮ, ಯಾಕೆ ಸಪ್ಪಗಿದ್ದೀರಾ? ಅಂದ್ರೆ ನಾವು ಬಲ್ಮುರಿಗೆ ಹೋದಾಗ ನೀರ್ಗೆ ಆಮೇಲೆ ಬರಲೇ ಇಲ್ಲ ಅವನು ಬರಲಿಲ್ಲ. ಈಗ ಸಾಗಿ ಹೊರಟ. ಇದು 3 ಜನ ಆಡ್ಕೊಂಡು ಬಂದು ಕೆಳಗಡೆ ಪಾಪುನ ಎತ್ಕೊಂಡ್ಮೇಲೆ ನಾನು ಹೋಗ್ತೀನಿ. ಸೊ ಸದ್ಯಕ್ಕೆ ನಾನು ವಿಡಿಯೋಗ್ರಾಫರ್. ಯಾವುದೋ ಒಂದು ಮಾತ್ರ ಪೆಂಡಿಂಗ್ ಅದ್ರಲ್ಲಿ ಆಗ್ಬಿಟ್ರೆ ಎಲ್ಲೋ ಇರ್ತಿದ್ದೆ. ಸರಿಯಾಗಿ ಝೂಮ್ ಮಾಡೋಡಿರಪ್ಪ, ಝೂಮ್ ಮಾಡೋಡಿರ. ಏನ್ ಝೂಮ್ ಮಾಡ್ಲಿ? ರಹನ್ ರಹನ್ ಅಲ್ಲೋಯ್ತಾ ಅಲ್ಲಿ ಅಪ್ಪ ಅಪ್ಪ ಅಲ್ಲೋಯ್ತು ಬಂಗಾರ, ಅಲ್ಲೋಯ್ತಾ? ಕೆಳಗಡೆ ಬಿಟ್ಬಿಡವಾ ಕಾಲ್ನ. ಓಯ್ ಪೋ ಬಿಡಾಕೋಬೇಡಿ ಯಾರನ್ನೂ. ನಿಲ್ಸಿ ಆ ಸೈಡ್ ಸೇಕಣೈತಲ್ಲಿ ಬಂದ್ರಾ? ಬಿಟ್ಬಿಡಿ ಬಿಟ್ಟು ಪಾಪ 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 ಬನ್ನಿ. ಆಯ್ತಾಯ್ತು ಮಾಡ್ತೀನಿ.
ಹೇಳ್ಕೊತಾರೆ ಸುಮ್ಮನೆ ಐತೆ ನಿನಗೆ ಏನು ಭಯನೂ ಇಲ್ಲ ಏನಿಲ್ಲ. ಏ ಪಾಪ ಬಂದಿದ್ದೀವಿ ಪಡಿ ಸರ್, ಆಯ್ತು ಏನಿಲ್ಲ. ಅವಸ್ಕೊಂಡು ಹೋಗ್ತೀನಿ ನಾನು, ಕಾಣಿಸ್ತದೆ ಬೆಳಿಗ್ಗೆ ಯಾಕೊಂಡು ತಿನ್ನಲ್ಲ. ಆಯ್ತು ಏನಿಲ್ಲ. ಹೌದಾ? ರಜನಿಕಾಂತ್ ಸ್ಟೈಲ್ ಅಂತೆ. ಯಾವ ಪಿಕ್ಚರಲ್ಲಿ ಮಾಡಿದೆ ಈ ಥರ? ಇವ್ರು ಹೊಸ ಸ್ಟೈಲ್ ಮಾಡಿಬಿಟ್ಟು ಬಾಯ್ ಸಾಗರ್ ಗೌಡ. ಫಸ್ಟ್ ಟೈಮ್ ಹ್ಯಾಂಡ್ಲ್ ಇಟ್ಕೊಂಡು ಸೈಕಲ್ ಓಡಿಸಿದ್ದೀನಿ ನಾನು. ಬಾಯ್ ಪೂಜಾ. ಬಾಯ್ ಬಾಯ್. ಅದಲ್ಲೇ ಮಾಡಿ ಅದೇ ಇಟ್ಕೊಳ್ಳಿ. ಕೈ ಬಿಡಿ, ಹೋಗುತ್ತೆ ಸೈಕಲು. ಕೈ ಯಾಕೆ ಮಾಡಿ 2 ಮಿನಿಟ್ ಅದು ಬಿಡಿ. ಇಲ್ಲ ಅದು ಬಿಡಿ, ಹೋಗುತ್ತೆ. ಯಾಕೆ ಬಿಡಿ, ನೀವು ಹೋಗ್ಬೇಕಾರೆ ಕೈ ಬಿಡಿ. ಅದು ಹೋಗುತ್ತೆ ಸೈಕಲು. ಅದೇ ಮಾಡಿ ಹೋಗುತ್ತೆ. ಬಾಯ್. ಎಷ್ಟೋ ವರ್ಷ ಆದ್ಮೇಲೆ ಸೈಕಲ್ ಹೊಡಿತಾ ಇದ್ದೀನಿ. ಅದು ಈ ಥರ ಕೈ ಬಿಟ್ಬಿಟ್ಟು ಓಡಿಸು, 2 ಕೈನೂ ಬಿಡು. ಅವ್ರಿಬ್ರೆ ತಗೊಂಡವ್ರೆ, ನಾವಿಬ್ರೆ ಕೂತಿದ್ದೀವಿ, ಅದಕ್ಕೆ ತಗೋತಾ ಇದ್ದೀವಿ. ನನ್ನ ಮಗ ಐರನ್ ಮ್ಯಾನ್. ಒಂದು ಫೋಟೋ ಶೂಟ್ ನಡೀತಾ ಇದೆ. ನನ್ನ ಮಗ ಯಾವ ಚಿಕ್ಕ ಪೋಸ್ ಬಾಲಿಲಿರೋ ಥರ ಪೋಸ್ ಕೊಡ್ತಾವನೆ. ಹುಷಾರು, ಸೈಡ್ಗೆ ಹೋಗಿ. ಅಪ್ಪ ಅಲ್ಲಿ ಮಾಮು ನೋಡು. ಅಪ್ಪ ಅಲ್ಲಿ ಮಾಮು ನೋಡು. ಕಾಲ್ ಮೇಲೆ ಕಾಲಾಕು. ವೆರಿ ಗುಡ್. ಮಾಡ್ಬಿಟ್ಟು ಕಣ್ಮುಚ್ಕ ಮಲ್ಕೋ, ಹಂಗೆ ಕಣ್ಮುಚ್ಕ ಮಲ್ಕೋ. ವಿಡಿಯೋನ ಬಿಟ್ಟು ಕಣ್ಮುಚ್ಕ ಮಲ್ಕೋ, ಹಂಗೆ ಆ ಕಡೆ ತಿರುಗೋ. ಸಾಕು ಹುಡ್ಬಿಟ್ಟು. ಟೈಮ್ 1:30ಗೆ ಲಂಚ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ, ಬಫೆ ಲಂಚ್. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಸಾಗಿ ಬೇರೆ ತಿಂಡಿ ತಿಂದಿಲ್ಲ ಪಾಪ, ನಾವೆಲ್ಲ ತಿಂಡಿ ತಿನ್ಕೊಂಡು ಬಂದಿದ್ದೀವಿ. ಇನ್ನೊಂದು 10 ಮಿನಿಟ್ಸ್ ಇದೆ. ಸೊ ಹಾಗೆ ಫೋಟೋ ವಿಡಿಯೋ ತೊಗೊಂಡು ಹ್ಯಾಂಗ್ ಔಟ್ ಮಾಡ್ತಾ ಇದ್ದೀವಿ ಇಲ್ಲಿ ಲಂಚ್ ಏರಿಯಾ ಹತ್ರ.
ಇದು KRS ಬ್ಯಾಕ್ ವಾಟರ್ಸ್. ಫಸ್ಟ್ ಸೂಪಿಂದ ಸ್ಟಾರ್ಟು. ಇನ್ನು ಸ್ಪೂನ್ ಬಂದಿಲ್ಲ. ನಿಮಗೆ ತಗೋನಮ್ಮ, ಅದು ತಿನ್ನಿಸ್ತೀನಿ, ಅದು ಸೂಪು. ಬ್ಲೂ ಲಗೂನ್ ರೆಸಾರ್ಟ್ ಬಂದುಬಿಟ್ಟು KRS ಬ್ಯಾಕ್ ವಾಟರ್ಸ್ ಹತ್ರ ಇರೋದು ಮೈಸೂರಲ್ಲಿ. ಸೊ ಡೇ ಔಟ್ ಪ್ಯಾಕೇಜ್ ಬಂದುಬಿಟ್ಟು ಪರ್ ಪರ್ಸನ್ 1350 ಇರುತ್ತೆ, ಪ್ಲಸ್ ಟ್ಯಾಕ್ಸಸ್ ಇರುತ್ತೆ. ಸೊ ಇಲ್ಲಿ ನಮಗೆ ತುಂಬಾ ಇಷ್ಟ ಆಗಿದೆ ಏನು ಅಂದರೆ ಇಲ್ಲಿನ ಊಟ. ನೀವು ನೋಡ್ತಿರ್ಬೋದು, ವೆಜ್ ಮತ್ತು ನಾನ್ ವೆಜ್ ಎರಡೂ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿತ್ತು. ಆಮೇಲೆ ಎಷ್ಟೇ ತಿಂತಿದ್ರು ಕೂಡ ಪುನಃ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿನ್ಬೋದಿತ್ತು. ಅನ್ಲಿಮಿಟೆಡ್ ಬಫೆ ಇತ್ತು. ಆಮೇಲೆ 1:30ಗೆ ಸ್ಟಾರ್ಟ್ ಆಗಿದ್ದಕ್ಕೆ 3:30ವರೆಗೂ ನಾನ್ ಸ್ಟಾಪ್ ಎಷ್ಟು ತಿಂದ್ರೂ ವಾಪಸ್ ಬಿಸಿ ಖಾಲಿ ಆದರೂ ಮಾಡ್ಕೊಂಡು ತೊಗೊಂಡ್ಬಂದು ಇಡ್ತಾಯಿದ್ರು. ಸೊ ಇಲ್ಲಿನ ಫುಡ್ ನಮಗೆ ಸಿಕ್ಕಾಬಟ್ಟೆನೇ ಇಷ್ಟ ಆಯಿತು. ಪರ್ಸ್ನಲಿ ರೆಕಮೆಂಡೆಡ್. ಹಲೋ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸುಭಾಷ್ ಅಂತ. ನೀವೇನಾ ಸರ್ ಇಲ್ಲಿ ಮೇನ್ ಕುಕ್ಕು? ಹೌದು ಸರ್. ಮತ್ತು ಊಟದ ವೆರೈಟಿ ಎಲ್ಲ ಹೆಂಗೆ ಸರ್? ಸರ್ ಇಲ್ಲೆಲ್ಲ ವೆಜ್ ಸ್ಟಾರ್ಟರ್ ಇರುತ್ತೆ ಸರ್, ನಮ್ಮ ಹತ್ರ ಸಲಾಡ್ ಇರುತ್ತೆ, ಗ್ರೀನ್ ಸಲಾಡ್ ಇರುತ್ತೆ, 2 ಕೈಟ್ಸ್ ಆಫ್ ವೆಜ್ ಕರಿ ಇರುತ್ತೆ, ಫ್ಲೇವರ್ ರೈಸ್ ಇರುತ್ತೆ, ಮಟನ್ ಪಲಾವ್ ಇರುತ್ತೆ, ಒಂದು ಚಿಕನ್ ಸ್ಟಾರ್ಟರ್ ಇರುತ್ತೆ, ಇಲ್ಲಾಂದರೆ ಗ್ರೇವಿ ಮಾಡ್ತೀವಿ, ಒಂದಿನ ಫಿಶ್ ಕರಿ ಮಾಡ್ತೀವಿ, ಒಂದು ದಿವಸ ತವಾ ಫಿಶ್ ಮಾಡ್ತೀವಿ. ಈ ಥರ ರೆಗ್ಯುಲರ್ ಎವ್ರಿ ಡೇ ನಾನ್ ವೆಜ್ ಅಂತೂ ಇದ್ದೇ ಇರುತ್ತೆ. ನಾನ್ ವೆಜ್ ಇದ್ದೇ ಇರುತ್ತೆ. ಎವ್ರಿ ಡೇ ಮಂಡೇನೂ ಕೂಡ ಇರುತ್ತೆ. ಅನ್ಲಿಮಿಟೆಡ್ ಬಫೆ. ಅನ್ಲಿಮಿಟೆಡ್ ಬಫೆಟ್ ಇರುತ್ತೆ. ಹಾಂ, ಅವ್ರು ಎಷ್ಟು ಬೇಕಾದ್ರೆ ಅಷ್ಟು ತಿನ್ಬೋದು ಸರ್. ಎಷ್ಟು ಬೇಕು? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್? ಸರ್ 1:30ಯಿಂದ 3 ಗಂಟೆ 3:30 ತನಕ ಊಟ ಕೊಡ್ತೀವಿ ಸರ್. ಅನ್ಲಿಮಿಟೆಡ್ ಊಟ ಕೊಡ್ತೀವಿ. ಅನ್ಲಿಮಿಟೆಡ್ ಊಟ. ಹಾಂ, 1350 ರುಪೀಸ್ ಪ್ಲಸ್ ಟ್ಯಾಕ್ಸಸ್ಗೆ ಈ ರೆಸಾರ್ಟ್ಗೆ ಡೇ ಔಟ್ ಪ್ಯಾಕೇಜ್ಗೆ ಹೋದರೆ 100% ವರ್ತ್ ಅಂತ ಹೇಳ್ತೀನಿ. ಯಾಕಂದರೆ ಹೊರಗಡೆ ನಾವೊಂದು ಬಫೆ ಸಿಸ್ಟಮ್ ಊಟಕ್ಕೆ ಹೋಗ್ತೀವಿ ಅಂದ್ರೇ ಅರೌಂಡ್ 700-800 ಪರ್ ಹೆಡ್ ಇರುತ್ತೆ. ಬರೀ ಜಸ್ಟ್ ಊಟ ಅಥವಾ 999 ಆ ಥರ ಎಲ್ಲ ಇರುತ್ತೆ, ಇವಾಗ ನಾವೇ ನೋಡಿದ್ದೀವಿ. ಬಟ್ ಇಲ್ಲಿ 1350 ಪ್ಲಸ್ ಟ್ಯಾಕ್ಸಸ್ಗೆ ನಮಗೆ ಎಷ್ಟೊಂಥರ ಸಿಕ್ಕಾಪಟ್ಟೆ 20+ ವೆರೈಟೀಸ್ ಗೇಮ್ಸ್ ಇದೆ. ಅದಲ್ಲದೆ ಪೂಲ್ ಆ್ಯಕ್ಸಸ್ ಇದೆ, ಆಮೇಲೆ ರೈನ್ ಡ್ಯಾನ್ಸ್, ಅದಲ್ಲದೆ ಅನ್ಲಿಮಿಟೆಡ್ ಬಫೆ ಇದೆಲ್ಲನೂ ಇದೆ ಅಂತಂದರೆ ಅದು ಒಳ್ಳೆ ಪ್ಲೇಸಲ್ಲಿದೆ ಬೇಡ ರೆಸಾರ್ಟು. ಸೊ ಹಾಗಾಗಿ ಸಿಕ್ಕಾಪಟ್ಟೆನೇ ವರ್ತ್ ಅಂತ ಹೇಳ್ತೀನಿ. ನಮಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಶೋ ಮಿ ಇಕ್ವಿಟಿ ಸಿಂಬಲ್ ಗೈಸ್. ಮಟನ್ ಬಿರಿಯಾನಿ, ಫಿಶ್ ಕಬಾಬು, ಚಿಕನ್ ಚಾಪ್ಸು, ರೋಟಿ, ವೆಜ್ಜಲ್ಲಿ ಏನೋ ಸುಮಾರು ಐಟಮ್ ಇದೆ. ವೆಜ್ಜಲ್ಲೂ ಸುಮಾರು ಐಟಮ್ ಐತೆ, ಆರಾಮಾಗಿ ಬರ್ಬೋದು. ಏನು ಕುಡಿತಿದ್ದೀರಾ ಸರ್? ಇನ್ನೊಂಚೂರು ಅಂತ ಯಾಕೆ ಕೊಡಿರಿ? ಎಂತ ಅಪ್ಪ ಪಾಪ, ಏನದು? ಚೆನ್ನಾಯ್ತಾ? 90 ಹೊಡಿ ತಗೋ, 90 ಹೊಡಿ ತಗೋ, ಇನ್ನೊಂದು 30 ಹಾಕು, 30 ಇದಾಗುತ್ತೆ. ಚೆನ್ನಾಯ್ತೆ ಅಮ್ಮ. ಅಲ್ಲಿ ಮೇಲೆ ನೋಡು ಪಪ್ಪಾಗೆ. ಸಾಕು, ಬನ್ನಿ ಹೋಗೋಣ. ತಳ್ಳಿ ಅನ್ಬಿಟ್ಲು. ಏನ್ ತಳ್ಳಿರಲ್ಲಿ? ಅವ್ನ ಮಕ್ಕ ಕಾಣಿಸಂಗೆ ಇಟ್ಕೋಬೇಕಿತ್ತು ಅದರಲ್ಲೇ. ಹಾಂ,
ಶೇಟ್ ಮಾಡಿಬಿಟ್ಟು ಬೆಂಡ್ ಮಾಡಬೇಕು. ಆಯ್ತಾ ಈಗ ಮಾಮೂಲಿ ಪಾಪ ಅಲ್ಲಿ ಅಲ್ಲೋಡ್ತೀನಿ ಅಲ್ಲೋಡ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಬಿಟ್ವಿ. ಬಟ್ ಊಟ ಮಾಡಿದ್ಮೇಲಂತೂ ಯಾರಿಗೂ ಬೇರೆ ಏನು ಗೇಮ್ಸ್ ಆಡೋಂಗೆ ಅನ್ನಿಸ್ಲಿಲ್ಲ. ಜೊತೆಗೆ ಬಿಸಿಲು ಬೇರೆ ಇದ್ದಿದ್ದರಿಂದ ಆರಾಮಾಗಿ ಹೋಗಿ ನೀರಲ್ಲಿ ದಬಾಕೋಗ್ಬಿಡೋಣ ಅಪ್ಪ ಅಂತ ಅನ್ನಿಸ್ತಿತ್ತು. ನಾವಂತೂ ಬೇರೆ ಏನು ಗೇಮ್ಸ್ ಕೂಡ ಆಡಲಿಲ್ಲ. ಸ್ಕೈ ಸೈಕ್ಲಿಂಗ್ ಮತ್ತು ಜಿಪ್ ಲೈನಿಂಗ್ ಬಿಟ್ಟರೆ ಡೈರೆಕ್ಟ್ ಹೋಗಿ ಊಟ ಮಾಡಿದ್ವಿ. ಊಟ ಮಾಡ್ಕೊಂಡು ನಾವು GRS ಅಂತಲ್ವ ಹೊರಟಿದ್ದು, ಸೊ ಡೈರೆಕ್ಟ್ ಬಂದು ಪೂಲ್ಗೆ ಬಿದ್ದುಬಿಟ್ವಿ. ನೀರಲ್ಲಿ ಆಟಾಡಬೇಕು ಅನಿಸ್ತಿತ್ತು ನಮಗೆ. 1-2-3 ಅವರ್ಸ್ ನಾವು ನೀರಲ್ಲೇ ಇದ್ವಿ. ನಾವು ರೈನ್ ಡ್ಯಾನ್ಸಿಂಗ್ ಕೂಡ ಇತ್ತು ಅಲ್ಲಿ, ಬಟ್ ನಾವು ಅದಕ್ಕೆ ಹೋಗಲೇ ಇಲ್ಲ, ಇಲ್ಲೇ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಮತ್ತೆ ಇಲ್ಲೆಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮನೆಗೆ ಹೊರಟ್ವಿ ಅಷ್ಟೇ. ಇದು ನಮ್ಮ ಡೇ, ಬ್ಯೂಟಿಫುಲ್ ಮೆಮೊರೇಬಲ್ ಡೇ ಬ್ಲೂ ಲಗೂನ್ ರೆಸಾರ್ಟಲ್ಲಿ. ಸೊ ನಮಗಂತೂ ಸಖತ್ ಇಷ್ಟ ಆಯಿತು. ಲಂಚ್ ಎಲ್ಲ ಮುಗಿದ್ಮೇಲೆ ಮತ್ತೆ ಸಂಜೆ ನಮಗೆ ಹೈ ಟೀ ಮತ್ತು ಸ್ನ್ಯಾಕ್ಸ್ ಇರುತ್ತೆ. ಇದು ಕೂಡ ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ. ಏನಿಲ್ಲ, ಟೀ ಮತ್ತು ಕಾಫಿ, ಅದ್ರ ಜೊತೆಗೆ ಏನಾದ್ರು ಪಕೋಡ, ಬೋಂಡಾ ಈ ಥರ ಏನಾದ್ರು ಸ್ನ್ಯಾಕ್ಸ್ ಕೊಡ್ತಾರೆ ಅಷ್ಟೇ. ಸೊ ಈವ್ನಿಂಗ್ ನಾವು ಪೂಲೆಲ್ಲ ಬಿದ್ದು ಆಡಿದ್ಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ನ್ಯಾಕ್ಸ್ ಮತ್ತು ಕಾಫಿ ಕುಡ್ಕೊಂಡು ಅದಾದಮೇಲೆ ಇನ್ನೇನು ಹೊರಡ್ತಿದ್ವಲ್ಲ, ಪಾರ್ಕಿಂಗ್ ಹತ್ರ ಸ್ವಲ್ಪ ಈ ಥರ ಟೇಬಲ್ ಟೆನ್ನಿಸ್ ಇತ್ತು. ಒಂದು 5 ನಿಮಿಷ ಸ್ಪೆಂಡ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಮ್ಮ ದಿನನ ಈ ಥರ ಮುಗಿಸಿದ್ವಿ. ಸೊ ಹಾಗೆ ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.